ಗಳನ್ನು ಹೇಳುತ್ತಾ ಬಹಳ ಮಾರ್ಮಿಕವಾಗಿ ಬಹಳ ವಿಸ್ತಾರವಾಗಿ ಅದು ಸಾಗಿ ಬಂದದ ಕಾರ್ಯಕ್ರಮ. ಬಹಳ ಚಂದ ನಡೆದಾವ. ಇವ್ರು ಹೋಗಿ ಅಲ್ಲಿಲಾಗ ಹೊಡೆಯೋದು, ಅವ್ರು ಬಂದು ಇಲ್ಲಿಲಾಗ ಹೊಡೆಯೋದು. ಏನಾಗ್ಯದ? ಅಲ್ಲಿ ಒಮ್ಮೆ ಲಾಗ ಹೊಡೆಯೋದು, ಇಲ್ಲಿ ಒಮ್ಮೆ ಲಾಗ ಹೊಡೆಯೋದು, ಕಾಲು ಕಟ್ಕೊಂಡು ಹೊಡೆಯೋದು, ಹೌದು, ಬಡಗಿ ಹಿಡ್ಕೊಂಡು ಹೊಡೆಯೋದು. ಇದ್ರೊಳಗ ಹಾಡಿಕೆ ನಡೆದವ. ಹೌದು, ಮಾತಾಡಂತ ಮಾಸ್ತರ್ಗಳ ಒಳಗ ಹೌದು, ಅವ್ರು ಮಾತಾಡ್ಕೋತ ಹಾಡಿಕೆ ನಡೆದವ. ಹೌದು, ನಡ್ದಾವ್ರಿವ. ನಾವು ಹಾಡೋದ್ರ ಒಳಗ ಹಾಡವ್ರದ್ದು ನಡ್ದದ. ಹಾಡೋದು ನಡೆದದ. ಹೌದು, ಕೂಡ್ದಂತ ದೈವ ಬಹಳ ಹಾಲು ಮತ ಅನ್ನು ಬಹಳ ವಿಸ್ತಾರವಾಗಿ ಹಾಲು ಮತನ್ನೇ ಅರ್ಕೊಂಡು ಕುಡ್ದಿರುವಂತ ಜನ ಇಲ್ಲಿ ಇವತ್ತಿನ ದಿವಸ ಆದ್ರಿವ. ಮೊದಲಿಗೆ ಬಂದು ಪಾಳ್ಯದೊಳಗೆ ಹೇಳಿದೆ ಏನತ್ತ, ಇಲ್ಲಿ ಹೂ ಮಾರುವಂತ ವ್ಯವಹಾರ ಆಗ್ಬೇಕು, ಹೊರತಾಗಿ ಹುಲ್ಲು ಮಾರುವಂತ ವ್ಯವಹಾರ ಆಗಿರ್ಬಾರ್ದು ಅಂತ ಹೇಳಿದೆವು. ಯಾಕತ್ ಕೇಳಿದ್ರ, ಯಾಕ್ರಿವ ದಿನನಿತ್ಯ ಎಲ್ಲ ಕಡೆ ಕಾರ್ಯಕ್ರಮ ಮಾಡಿವ್ ಖರೆ ಇವತ್ತ ಇಲ್ಲಿ ಕೂತು ಹಾಡಿಕೆ ಕೇಳುವಂತ ಜನ ಹೆಂಗದಾರಂದ್ರ ಹೆಂಗದಾರಿವ, ಸಾಕ್ಷಾತ್ ಶಿವ ಪಾರ್ವತಿ ಸ್ವರೂಪಿಯಾಗಿ ಇವತ್ತು ಹಾಡಿಕೆ ಕೇಳಕತ್ತಾರ ಅಂತ ಹೇಳಿ ನನ್ನ ಆತ್ಮ ಹೇಳಕತ್ತದ ನಾಡಗೌಡ. ಹೌದು ಹೌದು ಹೌದು. ಯಾಕೆ ಹೇಳಕತ್ತದಪ್ಪ ಅಂತಂದ್ರ, ಯಾಕ್ರಿವ ಒಂದ್ ಊರ್ ಒಳಗ ಹಾಡಿಕೆಗೆ ನಿನ್ನೆನೆ ಹೋಗಿದ್ದೇವ್, ಬಾಳ ದೂರ ಇಲ್ಲ. ನಿನ್ನೆ ಕಾರ್ಯಕ್ರಮಕ್ಕೂ ಹೋದಾಕಾರ ಹೌದು ನಮ್ಮ ಬಾಯಾಗಿನ ನುಡಿ ಬರಟೆಗೆ ಅಲ್ಲಿ ನಿಂತು ಏ ಹತ್ತಿದ್ರು ಅವ್ರು. ಹೌದು, ಮಾತಾಡು ಬೇಡ ಹತ್ತಿತ್ತಿಲ್ಲ, ಹಾಡು ಬೇಡ ಹತ್ತಿತ್ತಿಲ್ಲ, ಬರೇ ಹತ್ತಿದ್ರು ಅವ್ರು. ಯಾಕ ಹೊತ್ತೆ ಹೊಂಡತ್ ಖರೆ ಅವ್ರ ಕೈ ನಿಂದಿರ್ಲಿಲ್ಲ, ನಮ್ಮದು ಬಾಯಿ ನಿಂದಿರ್ಲಿಲ್ಲ. ಹೌದು ಹೌದು. ಟೈಮ್ ಪಾಸ್ ಮಾಡಿ ಏನ್ ಮಾಡಿದಿವಿ, ಏನಾಯ್ತವ, ರೊಕ್ಕ ತಗೊಂಡು ಮನಿಗೆ ಬಂದಿವಿ. ಹೌದು, ಇಲ್ಲಿ ಹಿಂಗಾಗಿಲ್ಲ ಇವತ್ತು ವ್ಯವಹಾರ. ಏನಾಗ್ಯದವ, ಇವತ್ತು ನಾವು ಬೇಡದಟ್ಟು ರೊಕ್ಕ ಕೊಟ್ಟು ನಮ್ಮ ಮನಸ್ಸಿಗೆ ಬಂದಂತ 2 ಆಕಳುಗಳು ಇವತ್ತು ತಂದಿದೆ. ಒಂದ್ ಬಳಕ ಏನ್ ಮಾಡ್ಬೇಕು, ಆಕಳಿಗೆ ಚಂದಿ ಹಾಕಿ ಹೈನ ಹಿಂಡಿ ಹಾಲು ಕಾಸಿ ಅದಕ್ಕೆ ಹೆಪ್ಪ ಹಾಕಿ ಮೊಸರು ಮಾಡಿ ಮಜ್ಜಿಗೆ ಮಾಡಿ ತುಪ್ಪ ತಗೋದು ಬೆಣ್ಣೆ ತಗೋದು ಒಲಿ ಮೇಲೆ ಇಟ್ಟು ತುಪ್ಪ ಕಾಸಿ ಹೆಂಗ ತುಪ್ಪ ಸವಿದಾರಲ್ಲ ಇವತ್ತಿ ಸಬದಾಗ ಹಂಗ ತುಪ್ಪ ಸವಿಲತ್ತಾರ ಅಂತ ಹೇಳಿ ಆತ್ಮಕ್ಕೆ ಹೇಳತ್ತದ ನಾಡಗೌಡ. ನನ್ನ ಆತ್ಮ ಹೇಳತ್ತದ. ಯಾಕತ್ ಕೇಳು, ಯಾಕ್ರಿವ ತವ್ರ ಮನಿತನ ಬಂದಿದ್ದೇವತ್ ಹೇಳಿ ನಮ್ಮ ತಂಗಿ ಸರ್ಜೋಡಿ ಹಾಡ್ಲತ್ತಂತೆ ಬಹಳ ಮಾರ್ಮಿಕವಾಗಿ ಅಕ್ಷತ ಇಟತನ ಹೆಣ್ಣು ಮಕ್ಕಳ ಮೇಲೆ ವರ್ಣ ಮಾಡಿ ಆ ಹೆಣ್ಣು ಮಕ್ಕಳು ಗಂಡನ ಮನಿ ಒಳಗ ಹೆಂಗ ನಡಿಬೇಕು, ಹೆಣ್ಣು ಮಕ್ಕಳು ಗಂಡನ ಮನಿ ಒಳಗಿದ್ರ ಏನ್ ಬೆಲೆ ಸಿಗ್ತದ, ತವ್ರ ಮನಿ ಒಳಗಿದ್ರ ಏನ್ ಬೆಲೆ ಸಿಗುತ್ತದ ಅನ್ನಂತದು ಬಹಳ ಮಾರ್ಮಿಕವಾಗಿ ಹೇಳಿ ಹೆಣ್ಣು ಮಕ್ಕಳಿಗೆ ತಾಯಿದೇರ ಬಗ್ಗೆ ವರ್ಣ ಮಾಡಿ ಬಹಳ ಮಾರ್ಮಿಕವಾಗಿ ಮಾತಾಡಿ ವಯಸ್ಸು ಚಿಕ್ಕದಿದ್ರು ಬಹಳ ಚೊಕ್ಕಾಗಿ ಹೇಳ್ಯಾರಿಪ್ಪ. ಮೂರ್ತಿ ಚಿಕ್ಕದಾದ, ಚಿಕ್ಕದಿದ್ರು ಕೀರ್ತಿ ದೊಡ್ಡದನ್ನಂತ ಮಟ್ಟಕ್ಕೆ ತನ್ನ ವಯಸ್ಸು ಚಿಕ್ಕದಿದ್ರು ಅನುಭವ ಮಾತು ಬಹಳ ದೊಡ್ಡ ಹೇಳಿದಳು. ಯಾಕತ್ ಹೇಳ್ಬೇಕಾಗ್ಯದಂದ್ರ, ಯಾಕ್ರಿವ ನಾನು ಮದುವೆ ಮಾಡಿ ಕೊಟ್ಟು ನಾವು ತವ್ರ ಮನಿ ಬಿಟ್ಟು ಹೋಗಿ 22 ವರ್ಷ ಆಯ್ತು, ಹಾಡಕತ್ 36 ವರ್ಷ ಆಯ್ತು. ಸಣ್ಣ ವಯಸ್ಸಿನಾಗೆ ಮದುವೆ ಮಾಡಿ ಕೊಟ್ರು ಮಾಡುವತ್ ಖರೆ ಇಟ್ಟ ಅನುಭವ ಪದ. ನಾ ಗಂಡನ ಮನ್ಯಾಗ 20 ವರ್ಷ ಆದ್ರೂ ನನಗ ಅನುಭವ ಬರ್ಲಾರ ಮಾತು ಇವತ್ತ ನನ್ನ ಪ್ರೀತಿಯ ತಂಗಿ ಅಕ್ಷತ ಹೇಳಿದಳು. ಇವತ್ತ ಅಕ್ಷತ ಯಾಕೆ ಹೇಳ್ಯಾಳಪ್ಪ ಅಂತಂದ್ರ, ಯಾಕೆ ಹೇಳಿದ್ರಿವಾ, ತವ್ರ ಮನಿ ಒಳಗಿದ್ರು ಗಂಡನ ಮನಿ ಒಳಗೆ ಹಿಂಗೆ ಆತದನಂತದ ಅನುಭವ ಬಹಳ ಮಾರ್ಮಿಕವಾಗಿ ಮಾತಾಡಿ ಜನರ ಮನಸ್ಸನ್ನು ಗೆದ್ದು ನನ್ನ ಪ್ರೀತಿಯ ತಂಗಿ ಎಲ್ಲರ ಕಣ್ಣೊಳಗಿನ ನೀರು ತಂದು ಎಲ್ಲ ತಾಯಿ ತಂದಿಗೆ ಮನಸ್ಸಿಗೆ ಮುಟ್ಟುವಂತ ಮಾತನ್ನು ಹೇಳ್ಯಾಳ. ಕಲೆ ಆಕಿನ ನೆಲೆ ಇನ್ನೂ ಮುಗಿಲಿ ಎತ್ತರಕ್ಕೆ ಬೆಳಿಲಿ ಅಂತ ಹೇಳಿದ್ ಶ್ರೀ ಅಮೋಘ ಸಿದ್ದೇಶ್ವರನಲ್ಲಿ ಬೇಡ್ಕೊಂಡು ಇವತ್ತು ತವ್ರ ಮನೆಗೆ ಬಂದಿದ್ದೇವಪ್ಪ ಅಂತಂದ್ರ ಇಬ್ರು ಅಕ್ಕ ತಂಗಿ ಹೆಂಗ ಕಾರ್ಯಕ್ರಮ ಮಾಡ್ಬೇಕಾಗ್ಯದ. ಅಕ್ಕ ಬಂದ್ರ ಗಂಡನ ಮನಿದಿಂದ ತವ್ರ ಮನಿ ಒಳಗೆ ಹೆಂಗ ಪ್ರೀತಿ ಇರ್ತದ, ತಂಗಿ ಇದ್ದ ಮನಿ ಒಳಗೆ ಲಾಡಿಕೆ ಒಳಗ ಉಂಡು ತಿಂದು ಹೆಂಗ ಬೆಳೆದಾಳ ಅನ್ನಂತದ ವಿಸ್ತಾರ ಮಾಡಿ ಬಹಳ ಮಾರ್ಮಿಕವಾಗಿ ಹೇಳಕತ್ತಾಳ. ಇವತ್ತು ನಾ ಅಕ್ಷತ ತನ್ನ ತವ್ರ ಮನಿದಿಂದ ಬಂದಾಳ, ಅಣ್ಣ ತಮ್ಮರ ಕೂಡನೆ ಬಂದಾಳ, ಕಾರ್ಯಕ್ರಮ ಮಾಡಕತ್ತಾಳ. ಇವತ್ತು ನಾ ನಿಮ್ಮ ಕೂಡ ಕಾರ್ಯಕ್ರಮಕ್ಕೆ ಬಂದಿನಪ್ಪ ಅಂತಂದ್ರ ನನ್ನ ಗಂಡನ ಮನಿದಿಂದ ಬಂದಿನಿ. ಗಂಡನ ಮನಿದಿಂದ ಬಂದ್ರು ತವ್ರ ಮನಿ ಹೆಸರಾಕಿ ಹಾಡ್ತೀನಪ್ಪ ಅಂತಂದ್ರ ನನ್ನ ತವ್ರ ಮನಿಗೆ ಬಂದಿನಿ ಅಂದ್ರ ಅಣ್ಣ ತಮ್ಮರ ಮೇಲೆ ಮಾಯಾ ಹೆಚ್ಚಾಗಿ
ಹೌದ್ ತಾಯಿ ತಂದಿ ಮೇಲೆ ಪ್ರೀತಿ ಹೆಚ್ಚಾಗಿ ಹೆಚ್ಚಾಗಿ ಹೆಂಗ್ ಹಾಡ್ಬೇಕಾಗ್ಯದ ಹೆಂಗ್ ಹಾಡ್ಬೇಕವ ಅಣಗಳ ಮೇಲೆ ಹಾ ಕೇಳು ಹೋಲಿ ಹವಳ ಬಣ್ಣದ ಗೋಧಿ ಹಾಡಲಿ ಬೇಸನ. ಹವಳ ಬಣ್ಣದ ಗೋಧಿ ಹಾಡಲಿ ಬೇಸನ. ಬೀಜ ಕಾಯಿಟ್ಟಿನಿ ಬೆಳೆದಾರ. ಬೀಜ ಕಾಯಿಟ್ಟೆನು ಬೆಳೆದಾಳ. ಬೀಜ ಕಾಯಿಟ್ಟೆನು ಬೆಳೆದಾಳ. ಬೀಜ ಕಾಯಿಟ್ಟೆನು ಬೆಳೆದಾಳ. ನಾಡಗೌಡ ಏನಾಯ್ತಿವ ಇದು ನಾವು ಹಾಡ್ತಕ್ಕಂಥದ್ದು ಹಾಡಲ್ಲ. ಮತ್ತೆ ಯಾರು ಹಾಡ್ತಿದ್ರು ನಮ್ಮ ಆಯಿಗಳು ನಮ್ಮ ಅವ್ಗಳು ಹಿಂದಕ್ಕೆ ಹಾಡ್ತಿದ್ರತ್ತ. ನಮ್ಮ ಆಯಿ ಕುತ್ತಕ್ಕರ ಹಿಂಗೆ ಹೇಳ್ತಿದ್ಳು. ಅದು ನಾ ಇವತ್ತು ಸಭದಾಗ ಹೇಳಕತ್ತೀನಿ. ಹೌದ್ ಹೌದು ನಮಗೆಲ್ಲ ಇಂಥ ಅನುಭವ ಮಾತು ಬರಂಗಿಲ್ಲ ತಮ್ಮ. ಹೌದ್ ನಮ್ಮ ಆಯಿ ಹೇಳೋದು ಮಾತು ಇವತ್ತು ಜನರ ಮುಂದೆ ಹೇಳ್ಬೇಕಾಗ್ಯದ. ಹೌದ್ ಹೌದು ಹೆಂಗ ಹೆಂಗವ ಬೀಜ ಕಾಯಿಟ್ಟಿನಿ ಬೆಳೆದಾಳ ನನ್ನ ತಮ್ಮ. ಬೀಜ ಕಾಯಿಟ್ಟಿನಿ ಬೆಳೆದಾಳ ನನ್ನ ತಮ್ಮ. ನಿನಗಾಗಿ ಇಟ್ಟಿನು ನನ್ನ ಮಗಳ. ನಿನಗಾಗಿ ಇಟ್ಟಿನು ನನ್ನ ಮಗಳ. ನಿನಗಾಗಿ ಇಟ್ಟಿನು ನನ್ನ ಮಗಳ. ನಿನಗಾಗಿ ಇಟ್ಟಿನು ನನ್ನ ಮಗಳ. ಏನ್ ಹಾಡ್ದಿ? ಏನ್ ಹಾಡ್ದೇವ ಬೀಜಕ್ಕ ಇಟ್ಟಿನಿ ಬಿಳಿ ಜ್ವಾಳ ನನ್ನ ತಮ್ಮ. ಹೌದ್ ನಿನಗಾಗಿ ಇಟ್ಟಿನಿ ನನ್ನ ಮಗಳು ನನ್ನ ಮಗಳ. ಹೌದ್ ಯಾಕಪ್ಪ ಅಂತಂದ್ರ ತಾಯಿ ತಂದಿ ಹೌದ್ ಬ್ಯಾರೆ ಊರಿಗೆ ನಮ್ಮನ್ನ ಮಾಡಿ ಕೊಟ್ಟಿರಂದ್ರ ಹಾ ಹಾ ತವ್ರ ಮನೆ ಸಂಬಂಧ ಉಳಿಲತ್ ಹೇಳಿ ಹೌದ್ ತವ್ರ ಮನಿಗೆ ಹೋಲಕ್ಕ ಬರ್ಲಕ್ಕ ದಾರಿ ಆಗ್ಲತ್ ಹೇಳಿ ಅದು ತಮ್ಮ ಕುಡಕಿದ್ರು ಹಡಕಿದ್ರು ದುಡಿಲಿಕ್ಕಂದ್ರು ಹೊಲ್ದಾಗ ಕೆಲಸ ಮಾಡ್ಲಿಕ್ಕಂದ್ರು ಹಾ ಹಾ ಹೆಣ್ಣು ಮಕ್ಕಳು ವರ್ಣ ಮಾಡಿ ಹೌದ್ ನಾ ಹೆತ್ತಿರುವಂತ ಹೆಣ್ಣು ನನ್ನ ತವ್ರ ಮನೆ ಕುಡ್ತೀನಿ ಅಂತ ಹೇಳಿ ಹಂಬಲದಿಂದ ತವ್ರ ಮನಿ ಮೇಲೆ ಹೆಣ್ಮಕ್ಳು ಹಾಡ್ತಿದ್ರತ್ತ. ಹೌದ್ ಹೌದ್ ಹೆಂಗ ಬೀಸಾಕಲ್ಲಿನ ಹಾಡ. ಹೌದ್ ಅವಾಗಿನ ಕಾಲ್ನಾಗ ಹಾ ಜ್ವಾಳ ಬೀಸಾಕರ ಹೌದ್ ಮನಿ ಒಳಗ ಹೆಣ್ಣು ಮಕ್ಕಳು ಜ್ವಾಳ ಬೀಸುವಂತ ಸಂದರ್ಭದೊಳಗ ಹಾ ಎತ್ತಿನ ಗಾಡಿ ಕೊಳ್ಳ ಕಟ್ಟದ್ರ ಹೌದ್ ನನ್ನ ಅಣ್ಣ ನನ್ನ ಅಪ್ಪ ಎತ್ತಿನ ಕೊಳ್ಳ ಕಟ್ಕೊಂಡು ನನ್ನ ಹಬ್ಬಕ್ಕೆ ಕರ್ಯಾಕ ಬಂದಾರ ಅಂತ ಹೇಳಿ ಮ್ಯಾಳಿಗೆ ಎತ್ತಿ ಹುಬ್ಬಗೈ ಹಚ್ಚಿ ನೋಡ್ತಿದ್ರತ್ತ. ಬತ್ ನಮ್ಮ ಅಣ್ಣನ ಗಾಡಿ ನಮ್ಮ ಅಪ್ಪನ ಗಾಡಿ ಅಂತ ಹೇಳಿ ಈಗಿನವ್ರು ಏನ್ ಮಾಡ್ತಾರ? ಈಗಿನವ್ರು ಬೇರೆ ಮಾಡ್ತಾರವ ಒಂದು ಫೋನ್ ಹಚ್ಚದ್ರ ಅಲ್ಲಿ ಮಿಸ್ ಕಾಲ್ ಹೊಡೆದ್ರಿ ಇಲ್ಲಿ ಕಿಸಗಾಲ್ ಹಾಕುದೆ 5 ನಿಮಿಷನಾಗಿ ಮನಿ ಮುಂದೆ ಎಲ್ಲರ ಮುಂದೆ ಕಾರ್ ಗಾಡಿ ಅದಾವ. ಹೌದ್. ಆಗಿದ್ದಿತ್ತಿಲ್ಲ. ಹಾ. ಆಗ ಬರೇ ಎತ್ತಿನ ಕೊಳ್ಳ ಕಟ್ಟದ್ರ ಹೌದ್ ನನ್ನ ತವ್ರ ಮನಿ ಎತ್ತದವತ್ತು ಎತ್ತಿನ ಹೆಜ್ಜೆ ಮೇಲೆ ಖೂನ್ ಹಿಡಿತಿದ್ರತ್ತ. ಹೌದ್. ಹೆಂಗ ಎತ್ತುಗಳು ಹೆಂಗಿವ ಎಂತ ಎತ್ಗಳು ಅಣ್ಣನ ಆರ್ಯತ್ತ ತಮ್ಮನ ಮೂರತ್ತ. ಅಣ್ಣನ ಆರ್ಯತ್ತ ತಮ್ಮನ ಮೂರತ್ತ. ಹದದ ಪನ್ಯಾತ ಹದನಾರ. ಹದದ ಪನ್ಯಾತ ಹದನಾರ. ಹದದ ಪನ್ಯಾತ ಹದನಾರ. ಹದದ ಪನ್ಯಾತ ಹದನಾರ. ಹಡದ ಪಾನಿಯತ್ತ ಹದನಾರ ಬರುವಾಗ. ಹಡದ ಪಾನಿಯತ್ತ ಹದನಾರ ಬರುವಾಗ. ತವ್ರ ಮನೆ ಸೀಮೆ ನಾಡಾಗ್ಯಾವ. ನಾನ್ನೂರ ಭೂಮಿ ಹದರಾವ. ನಾಡಾಗ್ಯಾವ. ನಾನ್ನೂರ ಭೂಮಿ ಹದರಾವ. ಎತ್ತಿನ ಕೊಳ್ಳ ಕಟ್ಟಿ ಹೌದ್ ತವ್ರ
ಮನಿ ಸೀಮಿ ಬಿಟ್ಟು ಗಂಡನು ಸೀಮಿ ಒಳಗ್ ಕಾಲ್ ಹಾಕದ್ರಿ ಇವ್ ನನ್ನ ಅಪ್ಪನ ಎತ್ತದವ ಹೆಣ್ಣು ಮಕ್ಳು ಎದಿಗ್ ಕೈ ಹಚ್ಚಿ ಹೇಳ್ತಿದ್ರತ್. ಹೌದು ಹೌದು. ಆಗಿನ ಕಾಲ ಒಳಗ ಹೌದು ಹೌದು. ಈಗಿನ ಕಾಲ ಎಲ್ಲ ಬೇರೆ ಬಂದಾವ್ ತಮ್ಮ. ಹೌದು. ಅದ್ರದ್ ಹಂಗೆ ಹೇಳ್ಕೊತ ಹೋಗ್ತೀನಿ. ಅದಕ್ಕೆ ಜಾನಪದ ಕವಿಗಳು ತಾಯಿದೇರ ಮ್ಯಾಲ ವರ್ಣ ಮಾಡಿ ಹಾಡ ಬರ್ದಾರ. ಹೆಂಗ ಬರ್ದಾರಿವ? ಹೆಂಗ ಬರ್ದಾರ ಹೇಳ್ತೀನಿ ಕೇಳ. ಹೇಳ್ರಲ್ಲ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೈತಿ ಈ ಜಗದಲ್ಲಿ ಕಾಣೋ. ಹಣದ ತಾಯಿನ ಕಳ್ಕೊಂಡ ಮೇಲೆ ಮರಳಿ ಸಿಗುವಳೇನೋ. ತಾಯಿ ಮರಳಿ ಬರುವಳೇನೋ. ನನ್ನವ ಮರಳಿ ಸಿಗುವಳೇನೋ. ಹೌದು ಹೌದು. ಜಾನಪದ ಕವಿಗಳು ತಾಯಿದೇರ ಮೇಲೆ ಹಿಂಗ ವರ್ಣ ಮಾಡಿ ಹಾಡ ಬರ್ದಾರ. ಬರ್ದಾರ್ಲಿವಾ? ಯಾಕೆ ಬರ್ದಾರ? ಯಾಕೆ ಬರ್ದಾರು? ತಾಯಿ ಅನ್ನಂತದ ಹಂತದ ಹಂಬಲಿತ್ತು. ತಾಯಿ ಅನ್ನಂತದು ಬಂಗಾರ ಇತ್ತು. ಹೌದು. ಯಾಕತ್ ಕೇಳಿ ಏನಾಗ್ಯದ? ಯಾಕವ? ನಿನಗೇನಾಗ್ಯದತ್ತ? ಏನು ಇಲ್ವಾ? ಏನು ಇಲ್ಲ. ತಾಯಿ ಅನ್ನಂತದ ಒಂದು ಬಂಗಾರ ಇದ್ದಂಗ ನಾಡಗೌಡ. ಸುಳ್ಳು ಹೇಳಕ್ ಹೋಗ್ಬೇಡ್ರಿ ನೀವು ಅತ್ತಿನ. ಯಾಕೋ? ತಾಯಿ ಏನಂತದ್ ಬಂಗಾರ ಇಲ್ಲವಾ? ಮತ್ತೆ ಯಾರು ಬಂಗಾರ? ತಾಯಿ ಇದ್ದಂತ ಕೆಬ್ಬಣ ಇದ್ದಂಗ ತಿನ್ನ. ನಿನಗೆ ಯಾರು ಬಂಗಾರ ಅಂದಿರಿ? ಹೆಂಡತಿ. ಆ ಬಸ್ಸುಗ ನಿನಗೆ ತಲಿ ಕೆಟ್ಟದ ಏನ್? ಇಬ್ಬರಿಗೂ ಇವತ್ತೇನು ಮಾತಾಡ್ಕೊಂಡ್ ಬಂದಿರಿ ಹೆಂಡ್ರ ಅಂತ ಹೇಳಿ? ನಿಮ್ಮ ತಲೆನೇ ಕೆಟ್ಟದ ತಿನ್ವೇನ? ಯಾಕೋ ನಿನ್ನ ಹೆಂಡ್ತಿ ಹೆಂಗ್ ಹೆಚ್ಚ ಕೇಳಲ? ಹೆಂಗ್ ಸದ ಹಾಡ್ಕಿ ಬಂದಿವು. ಮುತ್ತೆ ಚುರುಮುರಿ ಹಾಡ್ಸ್ಲಾತನ. ಒಳಗ್ ಬಂಡಾರ ಕೂಡ್ಸ್ಯಾನ. ನಾನು ನೋಡಿಲ್ ನೋಡಿ ಇಟ್ಟತನ. ಒಳಗ್ ಬಂಡಾರ ಕೂಡ್ಸಿ ಹಾಡ್ಸ್ಲಾತನ. ಮೈ ಎಲ್ಲ ಹೊಲಸಾಗ್ತದ. ಆತದಲ್ಲ. ಮನಿಗ್ ಹೋಗಾನ ನೀರ್ ಕಾಸಕ್ಕೆ ಹೆಣ್ತಿ, ರೊಟ್ಟಿ ಬಡಿಯಾಕಿನ ಹೆಣ್ತಿ, ತಂದು ಊಟಕ್ಕೆ ಕೊಡಾಕಿನ ಹೆಣ್ತಿ. ಮತ್ತೆಲ್ಲ ನೀರ್ ಕಾಸಿ ಡುಬ್ನಾ ಕೈ ಹೋಗಲ್ಲ ಹಿಡಿದು ಗಾಸ್ ತೆಗಿತಾಳ ನನ್ನ ಹೆಣ್ತಿ. ಅದಕ್ಕೆ ಹೆಣ್ತಿ ಹೆಚ್ಚಿಗೈತಿ ನೀವನ. ಇವತ್ತ ಕಾರ್ಯಕ್ರಮಕ್ಕೆ ಬಂದಿದಿ. ಇಲ್ಲಿ ಗುಲಾಲ ಬಂಡಾರ ಹಚ್ಚಾರ. ಈಗ ಮನಿಗ್ ಹೋಗಾನ ನಿನಗ ನೀರ್ ಕಾಸಿ ಕೊಡಾಕಿ ನಿನ್ ಹೆಣ್ತಿ, ಅಡಿಗೆ ಮಾಡಿ ಕೊಡಾಕಿ ನಿನ್ ಹೆಣ್ತಿ. ಈಗ ನೀರ್ ಕಾಸಿ ಕೊಟ್ಟು ನೀ ಝಳಕಕ್ ಹೋದಕಾರ ನಿನಗ ಬಚ್ಚಲಾಗ ಡುಬ್ಬದಾಗ ಕೈ ಹೋಗಂಗಿಲ್ಲ. ಹಡ್ದ ಗಾಸ್ ತಿಕ್ತಾಳ ನನ್ನ ಹೆಣ್ತಿ. ಅಲ್ಲಿ ನಿನಗ್ ಬಚ್ಚಲು ಮೂರ್ಯಾಗ ಹೋಗಂಗ್ ತಿಕ್ತಾಳೇನು? ಇಲ್ಲವ ಬಾಳ ಸ್ಮೂತ್ ತಿಕ್ತಾಳ. ಮತ್ತ ಅವನಿಗೆ ಕಟ್ಟ ಸೇಡ ತೀರಿಸ್ಕೊಲತ್ತಿದೇನು? ಅಂದ್ರೆ 2 ದಿನ ಆಯ್ತು ಮನಿಗ್ ಹೋಗಿಲ್ಲವ. ಅದಕ್ಕೆ ನೆನಪಾಲತ್ತ. ಹಿಂಗಾಗ್ಯದೇನು? ಹೌದು. ಇಟ್ಟೆಲ್ಲ ಮಾಡ್ತಾಳ ನಿನ್ನ ಹೆಂಡತಿ ಹೆಚ್ಚಿಗೆ. ಹೌದು. ನಾಡಗೋಡ ನಿನಗೊಂದು ಮಾತು ಕೇಳ್ತೀನಿ. ಬೇಕಾದಂಗ 6 ತಾಸು ರಾತ್ರಿ ಕೇಳ್ರಿ ನೀವು ಎಬಸಿ. ಏನಂತ ಹೇಳ್ತೀರಾ? ಹೆಣ್ತಿ ಹೇಳು ಮಗನ. ಅವನು ಹಂಗೇರಿ ಅಲ್ಲ. ಮೊನ್ನೆ ರಾತ್ರಿ ಫೋನ್ ಹಚ್ಚಿ ನೀವನಿಗೆ. ಏನಂದ? ನನ್ನ ಹೆಣ್ತಿ ಅಲ್ಲ ಆತ ನೀವು ಫೋನ್ದಾಗ. ಹಲೋ ಅನ್ನಲ್ಲಿಲ್ಲವ. ಇಲ್ಲ. ಹಿಂಗಾಗ್ಯದೇನು? ಹೌದು. ಯಾಕೆ ನಿಮಗೆ ಹೆಂಡ್ರ ಭಾಂತಿ ಬರ್ತದಂದ್ರ ಯಾಕ ಅಚ್ಚ ಕಡೆ ಮೇಳದಾಗ ಕೂತ್ ಮಾತಾಡೋರ್ಗಿ ನಿನಗ ಹೇಳ್ತಿ ಅಂದ್ರೆ ಎಟ್ರೆ ಅಮೃತ ತಮ್ಮ ನಿಮಗ. ಬಾಳ ಹೆಚ್ಚಿನವ್ರ ಅದಾರ ಹೆಂಡ್ರನಂತವ್ರು. ನೋಡು, ತಾಯಿ ಅನ್ನಂತಕಿ ಜಗತ್ತಿನಾಗ ಸಿಗ್ಲಾರ ವಸ್ತುವಪ್ಪ ಅಂತಂದ್ರ ತಾಯಿ ಒಂದೇ. ಎಲ್ಲಾನು ಸಿಗ್ತದ ಜಗತ್ತಿನಾಗ. ತಾಯಿ ಅನ್ನಂತದ್ದು ಒಟ್ಟ ಸಿಗಂಗಿಲ್ಲ. ಹೆಂಡತಿನೂ ಸಿಗಲೇವ. ಹೆಂಗ ಸಿಗಂಗಿಲ್ಲ? 1ನೇ ಗಾಡಿ ಹಂಗ 2ನೇ ಗಾಡಿ ಬರ್ತದೇನ್ರಿ? ಹೆಂಗಿಲ್ವ? ಮೊದಲ ಎಲ್ಲ ದೈವದವ್ರು ಕೂಡಿ ಸ್ಟೇಜ್ ಮ್ಯಾಗ ಅಗದಿ ಅಲಂಕಾರ ಮಾಡಿ ಎಲ್ಲಾರು ದೈವದ ಅಕ್ಕಿ ಕಾಳತ್ತೆ ಒಗದು ಚಂದಾಗಿ ಅಂದಾಗಿ ಮಾಡಿರ್ತಾರವ. ಮಾಡ್ಯಾರಲ್ಲ. 2ನೇದ್ದು ಏನ್ ಮಾಡ್ತಂದಿರ್ತೆ? ಯಾದಿ ಮ್ಯಾಗ ಶಾದಿ ಮಾಡಿ ಗಾದಿ ಹೇರ್ಕೊಂಡ್ ನಡಿ ಮನಿಗತ್ತಾರ. ಹಿಂಗಾಗಿರ್ತದಿಲ್ಲ. ನಿನಗೊಂದು ಮಾತು ಹೇಳ್ತೀನಿ. ಹೇಳ್ವಾ? ಅಚ್ಚ ಕಡೆ ಕೂತು ತಮ್ಮಗ ನಿನಗೊಂದು ಮಾತ ಹೇಳ್ವಾ? ಬಾಳ ಹೆಣ್ತಿ ಅಲ್ಲತ್ತಿರ್ರಿ. ನಿಮ್ಗೊಂದು ಮಾತು ಕೇಳ್ತೀನಿ. ಜಗತ್ತಿನಾಗ ತಾಯಿ ಎದಿ ಹಾಲು ಕುಡಿದು ಜೋಪಾನಾಗಿರೋ ಏನ್ ಹೆಂಡತಿ ಮಲಿ ಹಾಲು ಕುಡಿದು ಜೋಪಾನಾಗಿರೋ? ಯಾರು ಕುಡ್ದೇವಲೆ? 3 ದಿನ ಸಕ್ರಿ ನೀರು ಹಾಕ್ಯಾರ. ಹುಟ್ಟದ 3 ದಿನ ಆಗನ. ನಂದಿನಿ ಪ್ಯಾಕೆಟ್ ಹಾಲ. ನಂದಿನಿ ಪ್ಯಾಕೆಟ್ ಆಗನ. ರಬ್ಬಲ್ ಮಲಿ ನಾಡಗೌಡ. ಕೂಡದಂತ ದೈವ ಬಹಳ ಚಂದ ಕೂಡ್ಯದ. ತಾಯಿ ತಂದಿ ಅಂದ್ರ ದೇವ್ರ ಇದ್ದಂಗ. ನಿನಗ ದಿಮ್ಮಿನ ಮುಂದೆ ಕೂತಿದಿ. ಶಿವಸ್ಥಾನ ಸೇವಾ ಮಾಡಕ್ ಬಂದಿದಿ. ನಿನ್ನ ದಿಮ್ಮಿನ ಮ್ಯಾಲ ಕೈ ಇಟ್ಟು ಇಲ್ಲಿ ಕೂತಂತ ತಾಯಿ ತಂದಿ ಮೇಲೆ ಸಾಕ್ಷಿ ಮಾಡಿ ನಿನಗೊಂದು ಮಾತು ಕೇಳದ. ಈಗ ರಬ್ಬಲ್ ಮಲಿ ಹಾಲು ಕುಡಿದು ನೀ ಜೋಪಾನಾಗಿದ್ ಖರೆ ಅದ. ತಾಯಿ ಊಟಕ್ಕೂ ಕೂತಂತ ಸಂದರ್ಭದೊಳಗ ತೊಟ್ಟಲದಾಗ ಕೈ ಕಾಲು ಬಿಚ್ಚಿ ಆಡುವಂತ ಸಂದರ್ಭದೊಳಗ ನೀ ಹೇಸಿಗೆ ಮಾಡಿದ್ರು ತಾಯಿ ಉಣ ಗಂಗಾಲ ಸರಿಸಿಟ್ಟು ನೀನು ಹೇಸಿಗೆ ತೊಳೆದು ಲಾಲನೆ ಪಾಲನೆ ಮಾಡ್ಯಾಳ. ತಾಯಿ ಅನ್ನಂತಕ್ಕಿ ಬಂಗಾರ ಇದ್ದಂಗ. ತಾಯಿ ಅನ್ನಂತ ಕೆಬ್ಬಣ ಇದ್ದಂಗವ. ಯಾಕೋ ಅವಾಗ ಹೇಳ ಹಂಗ. ಈಗೇನ್ ಹೇಳ? ನಿನ್ನ ಹೆಂಡತಿ ಕರ್ಕೊಂಡು ಇಟ್ಟಂಗಿ ಬರಿಗೆರೆ ಕಬ್ಬಿನ ತಡಿಗೆರೆ ಹೋಗೋ ಕರ್ನಾಡ ಹಾಟೆ ಅಲ್ಲ ಅತ್ತಾಳ.
ಅದಕ್ಕೆ ಹೆಂಡ್ರ ಹೆಚ್ಚಿಗತ್ತೀವ ನಾವು ಹೆಂಡ್ರ ಮ್ಯಾಗು ಒಂದು ಜಾನಪದ ಕವಿ ಬರ್ದಾರೆ ಏನತ್ತ ಬರ್ದಾರ ಕೇಳಲ್ಲ ಹೇಳ ನೋಡನು ಏನ್ ಮಾಡ್ಕೊಂಡ ಹೆಂಡತಿ ತೀರಿ ಹೋದ ಮೇಲೆ ಮತ್ತೆ ಬರ್ತಾಳೇನೋ ಮಾಡ್ಕೊಂಡ ಹೆಂಡತಿ ಸತ್ತ ಹೋದ ಮೇಲೆ ಮತ್ತೆ ಬರ್ತಾಳೇನೋ ಮತ್ತೊಂದ ಹೆಂಡತಿನ ಮಾಡ್ಕೋತೀನಂದ ಮಕ್ಕಳು ಬಿಡ್ತಾರೇನೋ ಯಾಕ ಮಕ್ಕಳು ಬಿಡ್ತಾರೇನೋ ಮಕ್ಕಳು ಬಿಡ್ತಾರೇನೋ ಏಯ್ ಯೋ ಸರಿ ಏನಕ್ಕ ಏನ್ ನಾಡಗೋಡ ಏನಿವ ಇಂಥ ತುಂಬಿರುವಂತ ಸಬದೊಳಗ ಇಟ್ಟು ಚಂದ ಕೂತಿರುವಂತ ನನ್ನ ತಾಯಿ ತಂದಿಗಳ ಮುಂದ ಹೆಂಡತಿ ಕಾಲಾಗ ಇಂಥ ಪರಿ ದುಃಖಿಸಿ ಹತ್ತು ಮತ್ತೊಬ್ರ ಮುಂದೆ ಸುಂಬಳ ಕಳದು ಮತ್ತೊಬ್ರ ಮಾರಿ ಮೇಲೆ ಹೋಗಿಲ್ಲತ್ತಿದಿ ನಿನಗ ಅಟ್ ತ್ರಾಸ ಆಗ್ತದೇವ ನಾ ಹೆಣ್ಣು ನೋಡ್ಲಕ್ ಹೋದಕ್ರಿ ಇವ್ನು ಅರ್ಬಿ ಹಾಕೊಂಡು ಹೋಗಿನಿ ಅವನು ಅರ್ಬಿ ನೀ ಹೆಣ್ಣು ನೋಡ್ಲಕ್ ಹೋಗಾರ ಇವನು ಅರ್ಬಿ ಹಾಕೊಂಡ್ ಹೋಗಿದಿ ಅವ್ನ ಅರ್ಬಿ ಹಾಕೊಂಡು ಹೋಗಿನಿ ಇವ ಸುಳಿ ಮಗನ ಹಂಗೆ ಹೋಗ್ಬೇಡವಲ್ಲ ನಾನು ಬೂಟ್ ಹಾಕೊಂಡು ಹೋಗಂದ್ರೆ ಹೆಣ್ಣು ಕೊಡ್ತಾರೆ ಇವನು ಬೂಟ್ ಹಾಕೊಂಡು ಹೋಗಿನಿ ಇವೆಲ್ಲ ಕಡನೆ ಒಯ್ದಿರಿ ಹೌದು ಅದಕ್ಕೆ ಅಟ್ ತ್ರಾಸ ಆಗ್ತದೆ ಒಂದ್ ಹೆಣ್ಣು ನೋಡ್ಲಿಕ್ಕೆ ಇಟ್ಟು ತ್ರಾಸ ಇದೆ ಎಣ್ಣೆದ ಇಟ್ಟು ತ್ರಾಸ ಆಗ್ಲಿಕ್ಕಿಲ್ಲ ಖರೆ ನಿನಗೊಂದು ಮಾತು ಹೇಳ್ತೀನಿ ಏನು ಅಷ್ಟು ತ್ರಾಸ ಮಾಡ್ಕೊಂಡು ಹಿರಿಯರು ಒಂದು ಮಾತು ಹೇಳ್ಯಾರ ಏನತ್ತ 1000 ಸುಳ್ಳು ಹೇಳಿ ಒಂದು ಮದ್ವಿ ಮಾಡಂದಾರ ಹೌದು. ನೀ ಎಲ್ಲರದು ಕಡ ತಗೊಂಡ್ ಹೋಗಿ ನನ್ನ ಮಗಳಿಗೆ ಮದುವೆಯಾಗಿ ಸಂಸಾರದ ಚಂದ ನಡೆಸಿದಲ್ಲ ಇದು ಕರೆಕ್ಟ್ ಹೇಳಿದ್ರು ನೋಡಿ ಮಾತತ್ತಿನ ಇದು ಕರೆಕ್ಟ್ ಅದಿಲ್ಲ 1000 ಸುಳ್ಳು ಹೇಳಿ ಒಂದ್ ಲಗ್ನ ಮಾಡಂದಾರ 1000 ಸುಳ್ಳು ಹೇಳಿ ಒಂದು ತಾಯಿನ ತೊಂಬತ್ತ ಯಾರು ಹೇಳಿಲ್ಲ ಹಿಂಗಾಗ್ಯದೇನು ಹೌದು ಅದಕ್ಕೆ ನಿನಗೊಂದು ಮಾತು ಹೇಳ್ತೀನಿ ಕೇಳಿಲಿ ಎಲ್ಲ ಇಲ್ಲಿ ಕೂಡದಂತ ದೈವದ ಮುಂದ ದಿಮ್ಮಿನ ಮುಂದ ಬಂಡರ್ ಚೀಲ ಅದ ಹೌದು ಆ ಬಂಡರ್ ಚೀಲ ಮೇಲೆ ದಿಮ್ಮಿನ ಮೇಲೆ ಕೈ ಇಟ್ಟು ಎಲ್ಲಾ ತಾಯಿ ತಂದಿ ಸಾಕ್ಷಿ ಮಾಡಿ ನಾ ಒಟ್ಟ ತಾಯಿ ಎದಿ ಹಾಲು ಕುಡಿದು ಜೋಪಾನಾಗಿಲ್ಲ ನಾ ರಬ್ಬಲ್ ಮಲಿ ಹಾಲು ಕುಡಿದು ನಾನು ಹೆಂಡತಿನಿಂದೆ ಜೋಪಾನಾಗಿನ ಅಂತ ಹೇಳಿ ದಿಮ್ಮಿನ ಮೇಲೆ ಕೈ ಇಟ್ಟು ಹೇಳ್ಬಿಡು ದಿಮ್ಮಿನ ಮ್ಯಾಗ ಕೈ ಇಟ್ಟು ಖರೆ ಖರೆ ಹೇಳ್ತೀನವ ಮುಖ ಕುಡ್ದಿ ನಿಂತ್ಗಾಣಾಗ ಆದ್ರೂ ತಾಯಿ ಗುಣ ಹೇಸಿನೇ ತಿನ್ನ ಇದು ಎಂತದ ಈ ಸದ್ದ ಮಕ್ಕಳು ಎಲ್ಲಾರು ಜಾತ್ರೆಗೆ ಬಂದಿರ್ತಾರೆ ಊರಾಗ ಬಂದಾರಲ್ಲ ಮಗನ ಮಕ್ಕಳಂತರೂ ಅಲ್ಲೇ ಇರ್ತಾರ ನಾನು ಬಂದಿನಿ ನೀನು ನಿನ್ನ ಮಕ್ಕಳು ಇಲ್ಲೇ ಅದಾರ ಹೌದು ಈ ಸದ್ದ ಜಾತ್ರೆ ನೋಡ್ಲಕ್ ಹೋಗ ಮುಂದೆ ಮಗಳ ಮಕ್ಕಳನ್ನ ಹೆಗಲ ಮ್ಯಾಗ ಕುಂದರ್ಸ್ಕೊತಾರ ನಮ್ಮ ಮಕ್ಕಳನ್ನ ತೆಳಗ್ ಬಡ್ಡ್ಯಾಗ ಧರ 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 ಎಳಿತಾರ ಹಿಂಗ ಇದ್ರ ಬಂದಾರ ಏನ್ ಕೇಳ್ತಾರ ಅಯ್ಯಕ್ಕ ಮಲ್ಲವ ಮ್ಯಾಗಿಂದ ಯಾರ್ದು ಏನ್ ಹೇಳ್ತಾರ ತಾಯಿ ಮಗಳು ಸಿದ್ಧ ಒಂದು ಅಂತ ಹೇಳ್ತಾರ ತಳಗಿಂದು ಆ ಕರ್ನನ್ ಹಟ್ಟೆ ಗೌಡಿ ಅಂತ ಹೇಳ್ತಾರ ಯಾಕೆ ಹೇಳ್ತಾರ ಹೇಳ ತಾಯಿ ಯಾಕೆ ಹೇಳ್ತಾಳವ ಇಂತಾವ ಯಾಕೆ ಹೇಸಿ ಗುಣ ತಿನ್ನ ಯಾಕೆ ಹೇಳತ್ ಹೇಳ್ತೀನಿ ಕೇಳಿ ಯಾಕ ತಾಯಿನೇ ಹೆಚ್ಚತ್ ಹೇಳ್ದಿ ತಾಯಿ ಮಲಿ ಹಾಲೆ ಕುಡ್ದಿ ಖರೆ ಆದ್ರೂ ತಾಯಿ ಗುಣ ಹೇಸವತ್ ಹೇಳ್ದಿ ಮೊದಲಿಗೆ ಬರ್ನ ಒಂದು ಖ್ಯಾಲಿ ಹಾಡಿದ್ನ ಏನತ್ತ ಮಾಹಿಯ ಮೋಹಕ್ಕ ಮೆಚ್ಚಿ ಕುಂತೆಲ್ಲೋ ನೀ ಮೂರ್ಖ ಹೌದು ಸುಖ ಎಂದು ತಿಳಿಲಿಲ್ಲ ನಿನ್ನ ಮನಕ ಹೆಂಡತಿ ಬಂದು ಬಲಗಾಲ ಹಾಕೋದಳು ತಾಯಿ ತಂದಿಗೆ ಒಯ್ದು ಅಡವಿ ಒಳಗೆ ಇಟ್ಟಿ ಯಾಕಪ್ಪ ಹೆಂಡತಿ ಕೂಡನೇ ಒಂದು ಬಿಸಿ ರೊಟ್ಟಿ ಕೊಟ್ಟು ಅದೇ 2 ಅಂತಸ್ತು ಬ್ರೀಡಿಂಗ್ ಒಳಗೆ ತಾಯಿಗೆ ಒಂದು ರೊಟ್ಟಿ ಹಾಕಿ ಇಟ್ಟಿದ್ರ ಎಲ್ಲ ಬಾಳ ಹೊಲಸು ಮಾಡ್ಲತ್ತಿದ್ರಿ ಹೇಳ್ರಿ ಅವ್ರು ಹೊಲಸು ಮಾಡ್ಯಾರ ಅಂತ ಹೇಳಿ ಒಯ್ದು ಹೊಲದೊಳಗಿಟ್ಟಿ ಅದಕ್ಕೆ ನೀ ಸ್ವಲ್ಪ ಕುಡ್ದಿದಿ ಅದಕ್ಕೆ ಹೇಳತ್ತಾರ ನಾನು ಅವುಗಳು ಏನತ್ತ ತಂಗಿ ಆ ಕರ್ನನ ಹಂಟೆ ನಿನ್ನ ಜೊತೆ ಮಾತಾಡ್ಲಕತ್ತಾನಲ್ಲ ಗೌಡ್ಯ ಅವನು ಒಂದ್ ಜರ ಆ ಕಡೆ ಕಳಸ ಮಂಗಳಾರತಿ ಮಾಡ್ತೀನಿ ಅಂತ ಗುಡ ಕೂತ್ ಹೆಣ್ಮಕ್ಳು ಕರಿಯಾಕತ್ತಾರ ಹಿಂಗೆ ಅಂದ್ರಿ ಅವ್ರು ಹಿಂಗೆ ಅಂದಾರ ನೋಡಿ ಕೇಳ ಆ ಕಡೆ ಕರ್ನನ ಹಟ್ಟೆ ಗೌಡೇನೆ ಅಂದ್ರ ಆ ಕಡೆ ಮಾರಿ ಮಾಡೋರ್ ಕೈ ಮಾಡಿ ಕರೀತಾರ ನಿನ್ಗೆ ಇಲ್ಲ ಬ್ಯಾಡ್ರಿ ಯಾಕೋ ಅವ್ರ ಮಂಗಳಾರತಿ ಮಾಡ್ತೀನಲ್ಲ ಅತ್ತಾರ ಖರೆ ನಾನೇ ಒಲ್ಲತ್ತಿದಿಲ್ಲ ಇಟ್ರ ಮ್ಯಾಲ ತಿಳ್ಕೊ ಯಾರು ಹೆಚ್ಚಿಗಿ ತಾಯಿ ಹೆಚ್ಚಿಗೆ ಅಲ್ವಾ ತಾಯಿ ಹೆಚ್ಚಿಗಿಲ್ಲ ತಾಯಿ ಏನಂತದು ಸವಿಯಲಾರ ವಸ್ತು ತಾಯಿ ಏನಂತದು ಕರಗಲಾರ ವಸ್ತು ತಾಯಿ ಏನಂತ ಶಬ್ದ ತಕ್ಕಡ್ಯಾಗ ಹಾಕಿದ್ರು ತೂಗಲಾರಂತ ವಸ್ತು ಬೆಂಕ್ಯಾಗ ಹಾಕಿದ್ರು ಸುಡ್ಲಾರಂತ ವಸ್ತು ಅದು ನೀರಾಗ ಹೋಗಿದ್ರು ಮುಣಗಲಾರಂತ ವಸ್ತು ತಾಯಿ ಏನಂತಕ್ಕಿ ಬಹಳ ದೊಡ್ಡದ ತಾಯಿ ಪಡಿಬೇಕಾದ್ರೂ ಪೂರ್ವ ಜನ್ಮದ ಪುಣ್ಯ ಬೇಕು ಹೌದು ಇನ್ನ ಮುಂದೆ ಹೇಳ್ತೀನಿ ಕೇಳಿ ಹೇಳುವ ಯಾವ ಯೋಗಿನಾದ ಅಮೋಘ ಸಿದ್ದೇಶ್ವರ ಏನು ಮಾಡ್ದ ಪ್ರಾಯಕ್ಕೆ ಬಂದ ಸಂದರ್ಭದೊಳಗ ವಯಸ್ಸಿಗೆ ಬಂದ ಸಂದರ್ಭದೊಳಗ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೂಡಿ ಕುಂತ ಸಂದರ್ಭದೊಳಗ ಏನಾಯ್ತಲ್ಲಿ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ತಾಯಿ ಪಾರ್ವತಿ ಒಂದು ಮಾತು ಕೇಳ್ತಾಳ ಎಂತ ಮಾತು ಕೇಳಿದಳು ಎಲ್ಲೋ ಅಮೋಘ ಸಿದ್ಧ ನಿನಗ ನಿನ್ನ ತಂದೆ ಹೆಚ್ಚಿನವೋ ಅಥವಾ ತಾಯಿ ಹೆಚ್ಚಿನಕ್ಕೆ ಅಂತ ಹೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಕೇಳಿದಳು ಅವಾಗ ಅಮೋಘ ಸಿದ್ಧ ಏನ್ ಹೇಳ್ತಾನವ ಅವಾಗ ತಾಯಿಗೆ ಮಗ ಹೇಳ್ತಾನ ಏನತ್ತ ತಾಯಿ ಹರ ಮುನದ್ರ ಗುರು ಕಾಯ್ತಾನ ಗುರು ಮುನದ್ರ ಧರಣಿ ಮೇಲೆ ಕಾಯವ್ರು ಯಾರು ಇಲ್ಲ ನನ್ನ ತಂದೆ ಹೆಚ್ಚಿನವ ಅಂತ ಹೇಳಿ ತಾಯಿ
ತಾಯಿ ಪಾರ್ವತಿಗೆ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೇಳ್ತಾನೆ ಅವಾಗ ತಾಯಿಗೆ ತುಂಬಿದ ಹೊಟ್ಟೆ ತುಂಬದಂಗಾಯ್ತು, ಮುಗುಲ್ ಹರಿದು ಮೈ ಮೇಲೆ ಬಿದ್ದಂಗಾಯ್ತು, ಹಟ್ಟಾನ ಕಳಕಿತ್ತಿ ನೆಲಕ್ಕೆ ಬಿದ್ದಂಗಾಯ್ತು. ಮಗನ ಮೇಲೆ ಸಿಟ್ಟಿಗೆ ಬಂದಳು ತಾಯಿ ಪಾರ್ವತಿ. ಮಗನ ಮೇಲೆ ಸಿಟ್ಟಿಗೆ ಬಂದು ಮಗನಿಗೆ ಒಂದು ಪರೀಕ್ಷೆ ಇಡ್ತಾಳ, ಒಂದು ಪಣತ್ ಹಾಕ್ತಾಳ. ಎಂತ ಪರೀಕ್ಷೆ ಇಟ್ಟಳವ? ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ, ನಿನ್ನ ಗುರುವಿನಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿಕನ ಕಾಲ ನೀರು ತಂದು ಸೇವಾ ಮಾಡುದೇ ಖರೆ ಆದ್ರ ಅವಾಗ ಈ ಜಗತ್ತನಾಗ ನಿನ್ನ ತಂದೆ ಹೆಚ್ಚಿನ ಹೇಳಿ ಒಪ್ಪುಗೊತ್ತೀನಿ ಅಂತ ಹೇಳಿ ತಾಯಿ ಪಾರ್ವತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ಪಣತ್ ಹಾಕಿದಳು. ಅವಾಗ ಅಮೋಘ ಸಿದ್ಧ ಏನ್ ಮಾಡ್ತಾನವ? ತಾಯಿ ಮಾತಿಗೆ ನಿಂದೆ ಆಡಲಾರ್ರೆ ತಾಯಿ ಮುಂದೆ ತಲೆ ತಗ್ಗಿಸಿ ತಂದಿ ಸಣಿ ಮಾಡ್ಕೊತ ಎಲ್ಲಿಗೆ ಬಂದ? ಎಲ್ಲಿಗೆ ಬರ್ತಾನ ಹೇಳ್ತೀನಿ ಕೇಳು. ಹೇಳಿವ. ತಂದೆಯ ಸರಣಿ ಎಲ್ಲಿಗೆ ಬಂದ? ಎಲ್ಲಿಗೆ ಬರ್ತಾನವ ಅಮೋಘ ಸಿದ್ಧ? ತಂದೆ ಸಣಿ ಮಾಡ್ಕೊತು ನಾಗರ ಬಾವಿಗೆ ಬಂದ. ಆ ನಾಗರ ಬಾವಿ ಮ್ಯಾಲ 7 ಹೆಡಿ ಶರ್ಪಿತ್ತು. ಶರ್ಪಿಗೆ ಕಣ್ಣಿದ್ದಿತ್ತಿಲ್ಲ, ಕಣ್ಣು ಹೋಗಿ ಕೌಲಕ್ಕೆ ಕೂತಿತ್ತು. ಹೌದಲ್ವಾ? ಅದೇ ಬಾವಿಗೆ ಶೀತಳ ತರ್ಬೇಕತ್ತಿ ಯೋಗಿನಾದ ಅಮೋಘ ಸಿದ್ದೇಶ್ವರ ನಾಗರ ಬಾವಿಗೆ ಹೋದ ಕಾಲಕ್ಕ ಕಣ್ಣು ಹೋಗಿ ಕಲ್ಲಾಗಿ ಕೂತಿರುವಂತ ಸರ್ಪ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಾಯಿ ಒಳಗೆ ಇಳಿಯುವಂತ ದಾರಿ ಒಳಗೆ ಕೂತಿದ್ದ. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲ ಮ್ಯಾಗಿನ ಬಿದಿಗೆ ಕೈ ಒಳಗೆ ಹಿಡ್ಕೊಂಡು ಏನ್ ಮಾಡ್ದ? ಬಾಯಿ ಒಳಗೆ ಇಳಿದು ಶೀತಳ ತರಬೇಕು ತಂದಿ ಸೇವಾಕತ್ ಹೇಳಿ ಬಾಯಿ ಒಳಗೆ ಇಳಿಲತ್ತಿದ್ದ. ಹಾವ ಅಡ್ಡಗಡ್ತು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಮನಸ್ಸಿನೊಳಗ ವಿಚಾರ ಮಾಡ್ಕೊಂಡ, ಯಾವುದು ಇದು ನನಗ ಅಡ್ಡಗಟ್ಟದಪ್ಪ ಅಂತಂದ್ರ ನನ್ನ ಗುರುತು ಇದಕ್ಕೆ ಸಿಕ್ಕಿಲ್ಲ ಅಂತ ಹೇಳಿ ತಿಳ್ಕೊಂಡು ಕರಣಿ ಸಿಕ್ಕಂಡು ಕೊಟ್ಟ ಸಾಕ್ಷಾತ್ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಂದಾನ ಅಂತೇಳಿ ಶರಣಾಗಿ ಸೈಡ್ ಕೂತು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹೆಗಲ ಮ್ಯಾಗಿನ ಬಿಂದಿಗೆ ಕೈ ಒಳಗೆ ಹಿಡ್ಕೊಂಡು ಬಾಯಿ ಒಳಗೆ ಇಳುದು ತರಿ ಹೊಡೆದ ನೀರು ತುಂಬಬೇಕತ್ತನ. ಏನಾಗ್ತದ ಹೇಳ್ತೀನಿ ಕೇಳು. ಬಿಂದಿಗೆ ಒಳಗ ನೀರು ತುಂಬುವಾಗ ಬಿದ್ದಾದ ಕಪಿ ನೀರಿಗೆ ನೀರ ಬಿಟ್ಟು ನಡೆದನು ಬಯಲಿಗೆ ಆಶೀರ್ವಾದ ಮಾಡನು ಜಗಣ್ಯರಿಗೆ. ಮತ್ತೊಂದು ಮಾತ ಮರಳಿ ಕೇಳದ ಹಮಕೋನ ಉಳಿಯಬೇಕು ಕಡೆವರೆಗೆ ದಯ ತೋರೋ ದೇವನನ ಪಾಲಿಗೆ ಪರಿಪರಿಯಿಂದ ಬಿದ್ದು ಕೇಳಿ ಪಾದೇಗೆ.
ಏನಾಯ್ತವ ಯೋಗಿನಾದ ಅಮೋಘ ಸಿದ್ದೇಶ್ವರ ಬಿಂದಿಗೆ ಹಿಡ್ಕೊಂಡು ಥರಿ ಹೊಡೆದ ನೀರು ತುಂಬಟ್ಟೆಗೆ ಹೌದು ಜಾರಿ ಬಂದು ಕಪ್ಪಿ ನೀರಿಗೆ ಬಿತ್ತು. ಅವಾಗ ಏನ್ ಮಾಡ್ತಾನ ಮುಗಿಸಿದ್ದ ತಾಯಿ ಪಾರ್ವತಿ ಹೇಳಿದ ಮಾತ ಪಟ್ನೆ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ನೆನಪಾಯ್ತು. ಏನ್ ಹೇಳಿದ್ರು ತಾಯಿ? ಏನ್ ಹೇಳವ ನಿನ್ನ ಗುರು ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದೆ ಹೆಚ್ಚಿನ ಹೊಂದಿದೆ ಅಂದ ಬಳಕ ನಿನ್ನ ತಂದಿಗೋಸ್ಕರವಾಗಿ ಹುಳ ಮುಟ್ಲಾರ ಹೂವ ಕಪ್ಪಿಕನ ಕಾಲ್ ನೀರು ತಗೊಂಡು ಬಾ ಅಂದಾಳ ತಾಯಿ. ನಾರೇ ತರಿ ಹೊಡೆದ ನೀರು ತುಂಬಟ್ಟೆಗೆ ಜಾರಿ ಬಂದು ಕಪ್ಪಿ ನೀರಿಗೆ ಬಿತ್ತು. ಕಪ್ಪಿ ನೀರಾಗ ಬಿತ್ತದ ನೀರು ಎಂಜಲಾಯ್ತ ತಿಳ್ಕೊಂಡು ಈ ಎಂಜಲ ನೀರು ಒಯ್ದು ನನ್ನ ತಂದಿ ಸೇವಾ ಮಾಡ್ದನೆ ಅಂದ್ರೆ ನನ್ನ ತಾಯಿ ಮಾತಿಗೆ ಭ್ರಷ್ಟನಾತಿನ ತಿಳ್ಕೊಂಡು ತುಂಬಿರುವಂತ ಬಿಂದಿಗೆ ಒಳಗೆ ನೀರು ಹೊಳ್ಳಿ ಬಾಯಿ ಒಳಗೆ ಬರಕಿ ಬಾಯಿ ಒಳಗಿರುವಂತ ಜಕ್ಕಣ್ಯರಿಗೆ ಆಶೀರ್ವಾದ ಮಾಡಿ ಬಾಯಿ ಮೇಲೆ ಬಂದ. ಏ ಗಬ್ರಪ್ಪ ಬಾಯಿ ಮೇಲೆ ಬಂದ. ಅದು ಶರ್ಪ್ ಏನ ಕಣ್ಣು ತಗೊಂಡು ಕೂತಿತ್ತು ನೋಡು, ಅಲ್ಲೇ ಕೂತಿತ್ತದು. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ್ಗ ಅಡ್ಡಗಟ್ಟಿ ಮತ್ತೊಂದು ಮಾತು ಕೇಳ್ತು. ಏನತ್ತ ಕೇಳ್ತು? ಯೋಗಿನಾದ ಅಮೋಘ ಸಿದ್ದೇಶ್ವರ ತಂದೆ ನನಗ ಕರ್ಣಿಸಿ ಕಣ್ಣು ಕೊಟ್ಟಿ. ನನಗ ಅಡಿವೆ ಅಂದ್ರ ಗೊತ್ತಿಲ್ಲ, ಕಲ್ಲಂದ್ರ ಗೊತ್ತಿಲ್ಲ, ಮುಳ್ಳಂದ್ರ ಗೊತ್ತಿಲ್ಲ, ಮನುಷ್ಯರಂದ್ರ ಗೊತ್ತಿಲ್ಲ, ದನ ಅಂದ್ರ ಗೊತ್ತಿಲ್ಲ. ಕಣ್ಣು ಹೋಗಿ ಕಲ್ಲಾಗಿ ಕಾವಲಕ್ಕೂ ಕೂತಿದೆ. ನನಗ ಕರ್ಣಿಸಿ ಕಣ್ಣು ಕೊಟ್ಟಿ ತಂದೆ. ನನಗ ಕಣ್ಣು ಕೊಟ್ಟು ಅಡವಿ ಅರಣ್ಯದಾಗ ಬಿಟ್ರೆ ನನ್ನ ಪರಿಸ್ಥಿತಿ ಏನು? ನನಗೊಂದು ನಾಮ ಕೊಡು, ನನಗೊಂದು ಶಜಾ ಕೊಡು ಅತ್ತು. ಎಂತದ ಶಜಾ? ಎಂತ ಶಜಾ ಕೊಡ್ತಾನವ? ಸೂರ್ಯ ಚಂದ್ರ ಇರುತ್ತ ನಾನು, ನೆಲವೊಂದು ಗಂಗೆ ಹರಿಯತ್ತ ನಾನು, ಪಾರೊಂದು ಪೋರಿ ಇರುತ್ತ ನಾನು. ಅಂತ ಶಜಾ ಏನು ಕೊಟ್ಟ? ನನಗೊಂದು ನಾಮ ಕೊಡು, ನನಗೊಂದು ಶಜಾ ಕೊಡು ಅಂತ ಹೇಳಿ ಯೋಗಿನಾದ ಅಮೋಘ ಸಿದ್ದೇಶ್ವರನ ಅಂಗಲಾಚಿ ಬೇಡ್ತಿತ್ತು ಹಾವ. ಅವಾಗ ಯೋಗಿನಾದ ಅಮೋಘ ಸಿದ್ದೇಶ್ವರ ಹಾವಿಗೆ ಹೇಳ್ತಾನ. ಏನತ್ತ ಹೇಳ್ದ? ಕರ್ಣಿಸಿ ಕಣ್ಣು ಕೊಟ್ಟು ನಿನ್ನ ಅಡವಿ ಅರಣ್ಯದಾಗ ಬಿಡಂಗಿಲ್ಲ, ಒಂದು ನಾಮ ಕೊಡ್ತೀನಿ, ಒಂದು ಶಜಾ ಕೊಡ್ತೀನಿ ಅಂತ ಹೇಳ್ದ. ಎಂತ ಶಜಾ ಕೊಡ್ತಾನ? ಎಂತದ ನಾಮ? ಎಂತದು? ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡಿಗೆ ದೊಡ್ಡದು ನಾಗರ ಪಂಚಮಿ. ನಾಡ ಮೇಲಿರುವಂತ ನಾರ್ಯರೆಲ್ಲ ಬಂದು ವರ್ಷಕ್ಕೊಂದು ದಿವಸ ಒಂದು ಗಂಡನ ಮನಿ ಒಳಗೆ ಹಾಲೆರಿಬೇಕು, ಒಂದು ತವ್ರ ಮನಿ ಒಳಗೆ ಹಾಲೆರಿಬೇಕು. ಇಂಥ ಛಾಜಾ ಯಾರು ಮಾಡಿಕೊಟ್ರು? ಯೋಗಿನಾದ ಅಮೋಘ ಸಿದ್ದೇಶ್ವರ ಮಾಡಿಕೊಟ್ಟ. ಇಲ್ಲಿ ಕೂಡ್ದಂತ ನನ್ನ ತಾಯಿ ತಂದಿ ದೈವಿಕ ಆಗಳೇ ತಂಗಿ ಹೇಳ್ಯಾಳ, ಬಹಳ ವಿಸ್ತಾರ ಮಾಡಿ ಹೇಳಿ ಟೈಮ್ ಪಾಸ್ ಮಾಡೋದು ಬೇಡ. ಶಾರ್ಟ್ ಅಂಡ್ ಸ್ವೀಟ್ ನಾಗ ಮುಗಿಸ್ಬಿಡ್ರಿ. ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ತಾಯಿ ತಂದಿ ಬೆಳಗಕ್ಕೂ ಏನಾಯ್ತಣ್ಣ? ಅಲ್ಲ ಇದು ಏನು ಹೇಳತ್ತೀನ್ರಿ ನಾ? ಹಾಡಿನ ವಿಸ್ತಾರ ಹೇಳತ್ತೀನಿ ನಾ, ಏನ ಮತ್ತ ಅವ್ರಂಗ ಏನು ಹೇಳತ್ತಿಲ್ಲ. ಅಲ್ಲ ಹಾವಿಗೆ ಏನು ಶಜಾ ಕೊಟ್ಟು ಯೋಗಿನಾದ ಅಮೋಘ ಸಿದ್ದೇಶ್ವರ ಅನ್ನಂತದ್ ಹೇಳಿ ನಿನ್ಗೇನ್ರ ತಿಳಿದಿಲ್ಲ ಏನಣ್ಣ ಇದ್ರಾಗ? ತಿಳಿದಿತ್ತಂದ್ರ ಕುಂದ್ರ ಅದಕ್ಕೆ ನಾಡಗೋಡ ಭಾಳ ವಿಸ್ತಾರ ಮಾಡಿ ಹೇಳೋದು ಬೇಡ. ಇಲ್ಲಿ ಕೂಡಿರುವಂತ ಎಲ್ಲ ನನ್ನ ತಾಯಿ ತಂದಿ, ತಾಯಿ ತೀರಿ ಹೋಗಿದ್ದಳಂದ್ರ ಅಣ್ಣನ ಹೆಂಡತಿ ಇದ್ದಳಂದ್ರ ವರ್ಷಕ್ಕೊಂದು ದಿವಸ ಹೆಣ್ಣು ಮಗಳಿಗೆ ನಾಗರ ಪಂಚಮಿ ಹಬ್ಬಕ್ಕ ನೀವೇನು ಸೀರೆ ಉಡಿಸ್ಬೇಡ್ರಿ, ಬಂಗಾರ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ, ಏನು ಕೊಡ್ಬೇಡ್ರಿ. ಮನಿತನ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದು ಚೆರಿಗೆ ನೀರು ಕೊಟ್ಟು ಹೊಸ್ತಲ್ ಒಳಗ್ ಕರೆದ್ರಿ ಅಂದ್ರ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದೆ ಆತ್ಮಕ ಶಾಂತಿ ಸಿಗ್ತದ ಅಂತ ಹೇಳಿ ನಾಗರ ಪಂಚಮಿ ಹಬ್ಬ ಅನ್ನಂತದ್ ಹೆಂಗ್ ಹುಟ್ಟಿಸದೇವ ನಾಮ ಹೆಂಗಿಟ್ಟ ಹೇಳ್ತೀನಿ ಕೇಳು. ನಾಗರ ಪಂಚಮಿ ಹಬ್ಬ ಹುಟ್ಟಿಸಿ
ಮಾನವು ಈ ಕೊಳ್ಳೂರು ಗ್ರಾಮಕ್ಕೆ ಕೊಟ್ಟಂಥ ಕಾಣಿಕೆಯನ್ನು ಅಪ್ಪಶ ಮಾಳಪ್ಪ ಅಣಾಜಿ 50 ರೂಪಾಯಿ, ಬೀರಪ್ಪ ಪೂಜಾರಿ 50 ರೂಪಾಯಿ, ನಾಗಪ್ಪ ರೇವಣಸಿದ್ದ ವೃದ್ಧವಾಡಿ ಇವರಾದರೂ 50 ರೂಪಾಯಿ, ಶೌರಪ್ಪ ಶಿವರಾಯ ಕರ್ಮಲ್ 50 ರೂಪಾಯಿ, ಶ್ರೀಮಂತ ಬೋರಟ್ಕರ 50 ರೂಪಾಯಿ, ಯಶವಂತ ಕಾಂಬಳೆ 25 ರೂಪಾಯಿ, ಶಿವರಾಯ ಹನುಮಂತ ಮಂಗೋಡ್ 50 ರೂಪಾಯಿ ಮತ್ತು ಶಂಕರ್ ಗಣಪತಿ ಕಾಳೆ 50 ರೂಪಾಯಿ, ಶೌರ್ಯಪ್ಪ ಬಸವಂತ ಕೋಟಿ 100 ರೂಪಾಯಿ, ಮಾರುತಿ ವಿಠೋಬ ರೈಗೊಂಡೆ 50 ರೂಪಾಯಿ, ಪೀರಪ್ಪ ಶೌರಪ್ಪ ಕರ್ಮಲ್ 50 ರೂಪಾಯಿ, ಶೌರಪ್ಪ ಶಿವನಿಂಗಪ್ಪ ಸಾವಳಗಿ 50 ರೂಪಾಯಿ, ಅಪ್ಪಾರಾವ್ ಶಿವನಿಂಗಪ್ಪ ಸಾವಳಗಿ 50 ರೂಪಾಯಿ, ಬಸಣ್ಣ ರಾಮಣ್ಣ ಕರ್ಮಲ 100 ರೂಪಾಯಿ, ಸಂಜುಕುಮಾರ ಸಾತುದೂನಿ 50 ರೂಪಾಯಿ, ನಾಗಣ್ಣ ಶರಣಪ್ಪ ಶಿನ್ಕೇರ್ 50 ರೂಪಾಯಿ, ಮಲ್ಲಣ್ಣ ಗುರಣ್ಣ ಹಳ್ಳದ 50 ರೂಪಾಯಿ, ಸಂತೋಷ್ ಶಿವರಾಯ್ ಮಂಗೋಡ್ 50 ರೂಪಾಯಿ, ಅಶೋಕ್ ಪುನ್ನಪ್ಪ ರೇವಣೆ 50 ರೂಪಾಯಿ, ಶಿವನಿಂಗಪ್ಪ ಚಂದ್ರಶ ಭಟ್ಗಿ 50 ರೂಪಾಯಿ, ಬೀರಪ್ಪ ಗುರಣ್ಣ ಹಳ್ಳದ 50 ರೂಪಾಯಿ, ಸಿದ್ದಪ್ಪ ವಿಠೋಬ ರೈಗೊಂಡೆ 50 ರೂಪಾಯಿ, ನಿಂಗಣ್ಣ ರೇವಣಸಿದ್ದ ಶಿನ್ಕೇಡ್ 50 ರೂಪಾಯಿ, ರಾಮಣ್ಣ ಭೂತಾಳಿ ವಾಗಿ 50 ರೂಪಾಯಿ, ನಾನುಮಮ್ಮ ಭೀಮರಾವ್ ಖಾತಿ 50 ರೂಪಾಯಿ, ಬಸವರಾಜ ಪುನ್ನಪ್ಪ ರೈಗೊಂಡೆ 50 ರೂಪಾಯಿ, ಪುಂಡಲೀಕ ವಿಠೋಬ ಶಿಂಗೆ ಇವರಾದರೂ ಕೂಡ 50 ರೂಪಾಯಿ, ಶೌರಪ್ಪ ಬಂಡಪ್ಪ ಕರ್ಮಲ್ 50 ರೂಪಾಯಿ, ಯಲ್ಲಪ್ಪ ಧರ್ಮಣ್ಣ ಮಂಗೋಡ 50 ರೂಪಾಯಿ, ರೇವಣಸಿದ್ದ ಯಳಸಂಗಿ 50 ರೂಪಾಯಿ, ಗುರುನಾಥ ಧರ್ಮಣ್ಣ ಕೋಟಿ 50 ರೂಪಾಯಿ, ಶ್ರೀಮಂತ ಕಲ್ಲಪ್ಪ ಖಾತಿ 50 ರೂಪಾಯಿ, ಅಂಬು ಸೌಕರ್ 50 ರೂಪಾಯಿ, ಸರ್ಪಂಚ್ ಆಗಿರುವಂಥ ಚಂದ್ರಶೇಖರ್ ಭೀಮರಾವ್ ಖಾತಿ 50 ರೂಪಾಯಿ, ಅರ್ಜುನ್ ಶಂಕರ್ 50 ರೂಪಾಯಿ, ನಿಂಗೇಶ ಶೌರಪ್ಪ ಮಾಡಬ 50 ರೂಪಾಯಿ, ಗಣೇಶ್ ಪೂಜಾರಿ ಕೋಕ್ರೆ ಇವರು 50 ರೂಪಾಯಿ, ಬಸವರಾಜ ಸಿದ್ದರಾಮ್ ಕರ್ಕಲ್ 50 ರೂಪಾಯಿ, ಶೌರಪ್ಪ ಶರಣಪ್ಪ ಖಾತಿ 50 ರೂಪಾಯಿ, ಸಿದ್ದಪ್ಪ ನಾಗಪ್ಪ ಬುರಾಣಪುರ 100 ರೂಪಾಯಿ, ಸಿದ್ದಣ್ಣ ಚೆನ್ನಪ್ಪ ಕರ್ಕಲ್ 50 ರೂಪಾಯಿ, ರಮೇಶ್ ಶಿವರಾಯ್ ರೈಗೊಂಡೆ 50 ರೂಪಾಯಿ, ಆನಂದ್ ಗಂಗಣ್ಣ ಖಾತಿ 50 ರೂಪಾಯಿ. ದೇವೇಂದ್ರ ಚಂದ್ರಶೇಖರ್ ಕರ್ಮಲ್ 50 ರೂಪಾಯಿ, ನಾಗೇಂದ್ರ ಪೂಜಾರಿ 50 ರೂಪಾಯಿ, ಸೋಪನ್ ಗೆನ್ನಪ್ಪ ಕರ್ಮಲ್ 50 ರೂಪಾಯಿ, ರೇವಣಸಿದ್ದ ಜಳಕಿ 100 ರೂಪಾಯಿ, ಅಮೋಘಸಿದ್ದ ಪ್ಯಾಟಿ 50 ರೂಪಾಯಿ, ಚಂದ್ರಶೇಖರ್ ತಿಪ್ಪಣ್ಣ ಜಳಕಿ 100 ರೂಪಾಯಿ, ಶಿವಪುತ್ರ ರಾಮಣ್ಣ ಕರ್ಮಲ್ 50 ರೂಪಾಯಿ, ಅಂಬುಬಮ್ಮ ಖಾತಿ 50 ರೂಪಾಯಿ, ಸಿದ್ದಪ್ಪ ರೇವಣಸಿದ್ದ ಪೂಜಾರಿ 50 ರೂಪಾಯಿ ಮತ್ತು ಭೀಮಶಾ ಕಲ್ಲಪ್ಪ ಮಂಗೋಡ 25 ರೂಪಾಯಿ, ವಿಠ್ಠಲ್ ಶೌರಪ್ಪ ಕರ್ಮಲ್ 50 ರೂಪಾಯಿ, ಶಿವರಾಯ್ ಶಿವಶರಣ ಕರ್ಕಲ್ 50 ರೂಪಾಯಿ, ಪುನ್ನಪ್ಪಮುತ್ತ 50 ರೂಪಾಯಿ, ಅಶೋಕ್ ರೇವಣಸಿದ್ದ ಸಾವಳಗಿ 50 ರೂಪಾಯಿ, ಲಕ್ಷ್ಮಣ ನಿಂಬಣ್ಣ ಶಿನಕೇರ್ 50 ರೂಪಾಯಿ, ಕೃಷ್ಣಪ್ಪ ನಾಗಪ್ಪ ಕರ್ಮಲ್ 50 ರೂಪಾಯಿ. ಮತ್ತು ಇದ್ರೊಳಗಿನ ಹಣನು ಯಾರು ಹೆಸರು ಬಂದಿತ್ತಪ್ಪ ಮತ್ತೊಮ್ಮೆ ಹೆಸರು ಸ್ವೀಕರಿಸ್ತೀನಿ. ಸಾಮಣ್ಣಮ್ಮ ಒಗ್ಗಿ ಇವರಾದರೂ ಕೂಡ ಈ ತಾಳಬಡಂತ ವ್ಯಕ್ತಿಗಳಿಗೆ 1 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗಾದರೂ ಎಷ್ಟು 100 100 ರೂಪಾಯಿ ಕೊಟ್ಟಿದ್ದಾರೆ. ಅವರಿಗಾದರೂ ಬ್ರಹ್ಮಲಿಂಗೇಶ್ವರ ಮಹಾಲಿಂಗೇಶ್ವರ ಶ್ರೀ ಸಂಪತ್ವನ್ನು ಕೊಟ್ಟು ಕಾಪಾಡಬೇಕು ಕೊಟ್ಟಂತ ಹಣವನ್ನು ಸ್ವೀಕಾರ ಮಾಡ್ತೀನಿ. ಮತ್ತು ಯಾವ ಕೃಷ್ಣಪ್ಪ ಕಾಕ ವಿಠೋಬ ಕರ್ಮಲ ಇವರಾದರೂ ಕೂಡ 50 ರೂಪಾಯಿ ಕೊಟ್ಟಿದ್ದಾರೆ. ಹಲೋ 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 ಸರ್ ಬರ್ರಿ ಕಟ್ಟಿ ಮೇಲೆ ನಿಂಗಣೆ ಕಟ್ಟಿ ಮೇಲೆ ನಿಂಗಣೆ ನಿಂಗಣೆ ಕಟ್ಟಿ ಹೇಳ್ರಿ ನಾಳೆ ಕೈಯಾಗ ನಮ್ಮ ಬಡಿಗೆ ಅಲ್ಲಿ ಬಿದ್ದಾವ ನೋಡ್ರಿ ಏಸವ್ ನಮ್ಮ ಆಸೆ ಬಡಿಗೆ ಮತ್ತು ಬಸವಂತ ಕಾಕ ಪೀಡಿಕ ಕರ್ಮಲ 50 ರೂಪಾಯಿ,
ಯಲ್ಲಪ್ಪ ಬಿಂಶ ಬಿರಾಜ್ದಾರ್ ಅವ್ರ 50 ರೂಪಾಯಿ, ರಮೇಶ ಧರ್ಮಣ್ಣ ಮಂಗೋಡ 50 ರೂಪಾಯಿ, ಗಣಪತಿ ಅರ್ಜುನ್ ಪಾಟೀಲ್ 50 ರೂಪಾಯಿ, ಸಿದ್ದಪ್ಪ ಶರಣಪ್ಪ ಬುರಾನ್ಪುರೆ 50 ರೂಪಾಯಿ, ಸಿದ್ದಪ್ಪ ಚಂದ್ರಭಾಗ ಶಿಂಗೆ 25 ರೂಪಾಯಿ. ಹೌದಾ ಹುಲಿಯ ದೌಲಪ್ಪ ಶಂಕರ್ ಶಿನ್ಕೇಡ್ ಇವರಾದ್ರು ಕೂಡ 50 ರೂಪಾಯಿ ಕೊಟ್ಟಿದ್ದಾರೆ. ರಾಜಣ್ಣಂದ ಯಾಕ್ರಿ ಹೇಳ್ರಿ ಸರ್ ಹಿಂಗೆ ಅಲ್ಲಿ ವಿಡಿಯೋ ಮಾಡಿರ್ತಾರ ಹಂಗೆ ಇದು ಮಾಡ್ಬಿಡ್ರಿ ಬರ್ರಿ ಸಾಕ ಸರ್ ಇನ್ನೊಂದು ಅರ್ಧ ತಾಸು ಲೇಟ್ ಆಗಲ್ಲ ಹಿಂದಿನ ಬೀಚಕ್ಕೆ ಹಿಂದಿನ ಬೀಸ್ತಾರೆ ಹಿಂದಿನ ಹರಿ ತಟ ದೀಟ್ಬಿಟ್ಟು ಹಾಂ ಹೌದು ಅಮ್ಮ ಸರ್ ನಿನ್ನ ಕೈಲೇನು ಓಪನಿಂಗ್ ಆಯ್ತಾ ಇನ್ನೊಂದು ಸ್ವಲ್ಪ ಫೋಟೋ ಕಟ ಇಟ್ರಿ ಸ್ವಲ್ಪ ನಾನು ಬರ್ತೀನಿ ಅಂದ್ರೆ ಫೋಟೋದಾಗ ಯಾವ್ದು ನಿಂತ್ರ ಸರ್ ಒಂದು ಅಧ್ಯಕ್ಷರು ನಾನು ಫೋಟೋ ಮಲಕ